ಕ್ಷಮೆ ಕೇಳಿ ಅಂತ ಹೇಳಿ ಅವಕಾಶವನ್ನ ಕೊಟ್ಟರೂ ಕೂಡ ಆ ಅವಕಾಶವನ್ನ ಉಪಯೋಗ ಮಾಡಿಕೊಳ್ಳದೆ ನಾನು ಕಾನೂನಿನ ಮೊರೆ ಹೋಗ್ತೀನಿ ಅಂತ ಹೇಳಿ ಉದ್ದಟತನವನ್ನ ತೋರಿದಂತಹ ಕಮಲ್ ಹಾಸನ್ಗೆ ಇದೀಗ ಕೋರ್ಟ್ ತಕ್ಕ ಶಾಸ್ತಿ ಮಾಡಿದೆ, ಛೀಮಾರಿಯನ್ನ ಹಾಕಿದೆ. ತಗ್ ಲೈಫ್ ಬಿಡುಗಡೆಯನ್ನ 1 ವಾರ ಮುಂದೂಡಿಕೆ ಮಾಡಲಾಗಿದೆ. ಹಾಗಾದ್ರೆ ಇದೀಗ 1 ವಾರಗಳ ಕಾಲ ಅವಕಾಶ ನೀಡಲಾಗಿತ್ತು. ಈ ಹಿಂದಿನಿಂದಲೂ ಕೂಡ ಯಾವಾಗ ಈ ಒಂದು ಪ್ರಕರಣ ಆಯ್ತು ಅವತ್ತಿನಿಂದ ಇಲ್ಲಿವರೆಗೂ ಕೂಡ ಅವಕಾಶ ಕೊಡ್ತಾನೇ ಇದೀವಿ ಅವರಿಗೆ. ಆದ್ರೆ ಅವಕಾಶದ ಉಪಯೋಗ ಮಾತ್ರ ಮಾಡ್ಕೊಳ್ತಾ ಇಲ್ಲ. ಅವಕಾಶ ಕೊಡ್ತಾನಂತೆ ದೇವರು 2-3 ಸಲ, ಆ ನಂತರ ಅದಕ್ಕೆ ಅವಕಾಶವನ್ನ ಉಪಯೋಗ ಮಾಡ್ಕೊಳ್ಳದಿದ್ರೆ ಅದನ್ನ ಏನ್ ಮಾಡಕ್ಕಾಗತ್ತೆ? ಆಮೇಲೆ ಈತನಿಗೆ ಬೇಡ ಅನ್ನುವಂತಹ ಪರಿಸ್ಥಿತಿ ಇರುತ್ತೆ. ಅಂತಹದೇ ಪರಿಸ್ಥಿತಿ ಕಮಲ್ ಹಾಸನ್ದು. 1 ವಾರದಲ್ಲಿ ಇತ್ಯರ್ಥ ಅಂದ್ರೆ ಹೇಗೆ? ಕ್ಷಮೆ ಕೇಳುವವರೆಗೂ ರಿಲೀಸ್ಗೆ ಅವಕಾಶ ಕೊಡಬಾರ್ದು, ಬಿಡುಗಡೆಗೆ ಫಿಲ್ಮ್ ಚೇಂಬರ್ ಅವಕಾಶವನ್ನ ಕೊಡಬಾರ್ದು, ಏನೇ ಮಾತುಕತೆ ನಡೆದ್ರೂ ಕ್ಷಮೆ ಕೇಳಲೇಬೇಕು. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಲೇಬೇಕು ಅನ್ನುವಂತಹ ಒಂದು ನಿಲುವುಗಳು ಇದೀಗ ಹೊರ ಬರ್ತಾ ಇದೆ. ಕಮಲ್ ಕ್ಷಮೆ ಕೇಳುವವರೆಗೂ ಫಿಲ್ಮ್ ಚೇಂಬರ್ ಬಿಡಬಾರ್ದು, ಕ್ಷಮೆ ಹೊರತುಪಡಿಸಿದ ಮಾತುಕತೆಗೆ ಚೇಂಬರ್ ಒಪ್ಪಬಾರ್ದು. ಹೈಕೋರ್ಟ್ ಅಭಿಪ್ರಾಯದಂತೆ ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಫಿಲ್ಮ್ ಚೇಂಬರ್ ಜೊತೆ ಮಾತುಕತೆ ನಡೆಸಲು ತಗ್ ಲೈಫ್ ಸಿನಿಮಾ ಪರ ವಕೀಲರು 1 ವಾರಗಳ ಕಾಲ ಸಮಯವನ್ನ ಕೋರಿದ್ದಾರೆ. ಈ ಮಾತುಕತೆಯಲ್ಲಿ ಮೊದಲ ಆದ್ಯತೆ ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು ಅನ್ನೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತೀಶ್, ಈಗಾಗಲೇ ಕೋರ್ಟ್ ಕೂಡ ತಕ್ಕ ಪಾಠವನ್ನ ಕಲಿಸಿದೆ, ಛೀಮಾರಿಯನ್ನ ಹಾಕಿದೆ ಕಮಲ್ ಹಾಸನ್ಗೆ. ಇಂತಹ ಸಂದರ್ಭದಲ್ಲಿ ಈಗ 1 ವಾರಗಳ ಕಾಲ ಅವಕಾಶ ಇದೆ, ಮತ್ತೊಮ್ಮೆ ಅವಕಾಶವನ್ನ ನೀಡಲಾಗಿದೆ, ಕ್ಷಮೆಯನ್ನ ಯಾಚಿಸ್ತಾರಾ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ 1 ವಾರಗಳ ಕಾಲ ಏನು ಇದೆಯಲ್ಲ, ಆ ಸಂದರ್ಭದಲ್ಲಿ ಫಿಲ್ಮ್ ಚೇಂಬರ್ ಈಗ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಎಂತಹ ಒಂದು ದಿಟ್ಟ ನಿರ್ಧಾರ ಆಗಿರ್ಬೇಕು ಅಂತ ಹೇಳ್ತೀರಿ? ಎಸ್ ನವಿತಾ, ಏನ್ ಕರ್ನಾಟಕದಲ್ಲಿ ತಮಿಳು ನಟ ಕಮಲ್ ಹಾಸನ್ ಅಭಿನಯದ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಕನ್ನಡಿಗರ ಮುಂದೆ ಕಮಲ್ ಹಾಸನ್ ತಲೆ ತಗ್ಗಿಸಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕೋರ್ಟ್ನಲ್ಲೂ ಕೂಡ 1 ವಾರಗಳ ಒಂದು ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಒಂದು ಕಮಲ್ ಹಾಸನ್ ಪರ ವಕೀಲರು ಏನು ವಾಣಿಜ್ಯ ಮಂಡಳಿಯಲ್ಲಿ ನಾವು ಮಾತುಕತೆ ಮಾಡುವ ಮುಖಾಂತರ ಈ ಒಂದು ಇತ್ಯರ್ಥವನ್ನು ಮಾಡ್ಕೊಂಡು 1 ವಾರಗಳ ಅವಕಾಶ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳ ಬಳಿ ಮನವಿಯನ್ನು ಮಾಡಿ 1 ವಾರ ಅವಕಾಶ ಪಡ್ಕೊಂಡಿದ್ದಾರೆ. ಆದರೆ ಈಗ ಆಲ್ರೆಡಿ ಕನ್ನಡ ಪರ ಹೋರಾಟಗಾರರ ಪರ ನಾವು ನಿಮ್ಮ ಜೊತೆ ಇರ್ತೀವಿ, ಯಾವುದೇ ಕಾರಣಕ್ಕೂ ಕನ್ನಡಿಗರ ಒಂದು ಕ್ಷಮೆ ಕೇಳದ ಹೊರತು ತಗ್ ಲೈಫ್ ಸಿನಿಮಾ ರಿಲೀಸ್ ಆಗೋದಕ್ಕೆ ನಾವು ಅವಕಾಶ ಕೊಡೋದೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಉಚ್ಚಾರಣೆ ಮಾಡಿದ್ದಾರೆ. ಸೊ ಈಗ ಅದೇ ರೀತಿಯಾಗಿ ಕೂಡ ಕೋರ್ಟ್ನ ಆದೇಶ ಬರ್ತಿದ್ದ ಹಾಗೆ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಒಂದು ಚಟುವಟಿಕೆ ಶುರುವಾಗಿರುವಂಥದ್ದು. ಸೊ ಎಲ್ಲರೂ ಪದಾಧಿಕಾರಿಗಳ ಜೊತೆಗೆ ಮಾಜಿ ಪದಾಧಿಕಾರಿಗಳು ಕೂಡ ವಾಣಿಜ್ಯ ಮಂಡಳಿಗೆ ಬರ್ತಿದ್ದಾರೆ. ಸೊ ಈಗಾಗಲೇ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿರುವಂಥದ್ದು. ಇದು ಸಿನಿಮಾದ ವಿಚಾರವಲ್ಲ, ಕಮಲ್ ಹಾಸನ್ ಮಾತಾಡಿರುವಂಥದ್ದು ಕನ್ನಡ ನಾಡು ನುಡಿಯ ವಿಚಾರವ. ಸೊ ಈ ವಿಚಾರ ಆಗಿರೋದ್ರಿಂದ ಕಮಲ್ ಹಾಸನ್ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳದ ಹೊರತು ನಾವು ಕರ್ನಾಟಕದಲ್ಲಿ ತಗ್ ಲೈಫ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡೋದೇ ಇಲ್ಲ ಅನ್ನುವಂಥ ಈಗಾಗಲೇ ಒಂದು ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ಆಲ್ರೆಡಿ ಒಂದು ಪತ್ರ ಕೂಡ ಕಮಲ್ ಹಾಸನ್ ಅವ್ರ ಕಡೆಯಿಂದ ಬಂದಿದೆ. ಆ ಒಂದು ಪತ್ರ ನಾವನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಈ ಒಂದು ಪತ್ರದಲ್ಲೂ ಕೂಡ ನಮಗೆ ಅವರು ಕ್ಷಮೆ ಕೇಳಿಲ್ಲ ಮತ್ತೆ ವಿಷಾದವನ್ನು ವ್ಯಕ್ತಪಡಿಸಿಲ್ಲ. ಸೊ ಒಂದು ಕ್ಷಮೆ ಕೇಳದ ಹೊರತು ಯಾವುದೇ ರೀತಿಯಾದಂಥ ಮಾತುಕತೆಗೆ ನಾವು ಸಿದ್ಧರಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ವಾಣಿಜ್ಯ ಮಂಡಳಿ ಕೂಡ ಹೇಳಿದ್ದಾರೆ. ಸೊ ಈಗ ಮುಂದೆಯೂ ಕೂಡ ಅವರು ಮಾತುಕತೆಗೆ ಬಂದಾಗಲೂ ಕೂಡ ವಾಣಿಜ್ಯ ಮಂಡಳಿ ತಮ್ಮ ನಿಲುವಿಗೆ ನಿಲ್ಲಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ನವಿತಾ, ಎಸ್ ಸತೀಶ್, ನೀವು ಹೇಳಿದ ಹಾಗೆ ಈಗ ಕಮಲ್ ಹಾಸನ್ ಪರ ವಕೀಲರು 1 ವಾರಗಳ ಕಾಲ ಅವಕಾಶ ಕೇಳಿದ್ದೆ ಇದಕ್ಕೋಸ್ಕರ ನಾವು ವಾಣಿಜ್ಯ ಮಂಡಳಿ ಜೊತೆ ಮಾತಾಡ್ತೀವಿ, ಇತ್ಯರ್ಥ ಪಡಿಸ್ಕೊಳ್ತೀವಿ ಅಂತ ಹೇಳಿ. ಕ್ಷಮೆ ಕೇಳದ ಹೊರತು ವಾಣಿಜ್ಯ ಮಂಡಳಿ ಮುಂದೆ ಹೆಜ್ಜೆ ಇಡೋದೇ ತಪ್ಪು ಅಂತ ಅನ್ಸುತ್ತೆ. ಅಥವಾ ಒಂದು ವೇಳೆ ಏನಾದರೂ ಅವಕಾಶ ಕೊಟ್ರೆ ಆಯ್ತು, ಈ ತರದ್ದು ಆಯ್ತು, ಸಂಧಾನ ಮಾಡ್ಕೊಂಡು ಏನಂತ ಬಂದ್ರೆ ಇಡೀ ಕನ್ನಡಿಗರ ಕ್ಷಮೆ ಯಾರು ಕೂಡ ಕೊಡುವಂತಹ ಚಾನ್ಸಸ್ಸೇ ಇಲ್ಲ ಅಂತ ಹೇಳಿ ಇಲ್ಲಿ. ಖಂಡಿತವಾಗ್ಲೂ ನವಿತಾ, ಈಗ ಆಲ್ರೆಡಿ ವಾಣಿಜ್ಯ ಮಂಡಳಿಯಲ್ಲಿ ಕೂಡ ಒಂದು ಸಭೆ ಏರ್ಪಡಿದೆ. ಸೊ ಈಗ ಕೋರ್ಟ್ನಲ್ಲಿ ಅವರ ವಕೀಲರು ಕೇಳಿರುವಂಥದ್ದು ಮತ್ತೆ ನ್ಯಾಯಾಧೀಶರು ಹೇಳಿರುವಂಥ ಆದೇಶ, ಸೊ ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಈಗ ಆಲ್ರೆಡಿ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಸಭೆ ಇದೆ. ಸೊ ಈ ಸಭೆಯಲ್ಲೂ ಕೂಡ ಅದೇ ವಿಚಾರವಾಗಿ ಚರ್ಚೆ ಆಗುತ್ತೆ, ನಮ್ಮ ನಿಲುವೇನಿರಬೇಕು. ಸೊ ಈಗ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಷ್ಟೇ ಅಲ್ಲ, ಇಡೀ ಕನ್ನಡ ಚಿತ್ರರಂಗ ಒಂದು ಬದ್ಧತೆಯನ್ನು ತೋರಬೇಕು. ಇದು ಸಿನಿಮಾ ವಿಚಾರವಲ್ಲ, ಇದು ನಾಡು ನುಡಿಯ ವಿಚಾರ. ಆದ್ದರಿಂದ ಸೊ ಕಮಲ್ ಹಾಸನ್ ಕ್ಷಮೆ ಕೇಳದ ಹೊರತು ಕರ್ನಾಟಕದಲ್ಲಿ ಸಿನಿಮಾ ಒಂದು ತಗ್ ಲೈಫ್ ಸಿನಿಮಾ ರಿಲೀಸ್ ಆಗೋದಕ್ಕೆ ವಾಣಿಜ್ಯ ಮಂಡಳಿ ಕೂಡ ಅವಕಾಶ. ನಮಸ್ತೆ ಸರ್.
ನಮಸ್ತೆ ಮೇಡಮ್. ಈಗಾಗಲೇ ಹೈಕೋರ್ಟ್ ನ ಒಂದು ನಿರ್ದೇಶನವನ್ನ ನೀವು ಎದುರು ನೋಡ್ತಾ ಇದ್ರಿ, ಏನ್ ಕೊಡಬಹುದು ಅಂತ ಹೇಳಿ ದಿಟ್ಟ ನಿಲುವನ್ನ ತೋರಿದೆ. ಜೊತೆಗೆ ಕಮಲ್ ಹಾಸನ್ಗೆ ಕ್ಷಮೆ ಕೇಳೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಇದೀಗ ಫಿಲ್ಮ್ ಚೇಂಬರ್ ನಿರ್ಧಾರ ಏನು? ಮೇಡಮ್, ಈಗ ಈ ಒಂದು ಕಾನೂನಿನ ವಿಚಾರಕ್ಕೆ ಬಂದಾಗ ನಾವು ಯಾರನ್ನೂ ಕೂಡ ಅದನ್ನ ತಲೆ ಬಗ್ಗಿಸ್ಲೇಬೇಕಾಗ್ತದೆ ಮೇಡಮ್. ಹೌದು. ಆದ್ರೆ ಅವ್ರು ಕ್ಷಮೆ ಕೇಳದ್ ಹೊರತುನುವೆ ಯಾವುದೇ ಕಾರಣಕ್ಕೂ ಚಿತ್ರದ ಬಿಡುಗಡೆಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತಕ್ಕಂತ ಒಂದು ದೊಡ್ಡ ಕೂಗು ಕೂಡ ಇದೆ. ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಮತ್ತೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಾಗಿರ್ಬೋದು, ಸರ್ಕಾರದ ನಿಲುವು ಕೂಡ ಅದೇ ಆಗಿದೆ, ಎಲ್ಲ ಪಕ್ಷದ ವಲಯದಲ್ಲೂ ಕೂಡ. ಬಟ್ ಕಾನೂನು ಒಂದು ವಾರ ಬಿಟ್ಟು ಮಾಡಬೇಕು ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ನಾವು ಹೇಳಿದ್ದು ಅವ್ರು ಕ್ಷಮೆ ಕೇಳಿದ್ರು ಕೂಡ 1 ತಿಂಗಳ ಕಾಲ ಬಿಡುಗಡೆ ಆಗೋದು ಬೇಡ. ಅದು ನಾನು ವೈಯಕ್ತಿಕವಾದಂತ ನನ್ನ ನಿಲುವಿತ್ತು. ಓಕೆ. ಈಗ ಕಾನೂನಿಗಿನ ದೊಡ್ಡವರು ಇಲ್ಲಿ ಯಾರು ಇಲ್ಲ ಮೇಡಮ್. ಹೀಗಾಗಿ ಕಾನೂನು ಏನ್ ಹೇಳುತ್ತೋ ಅದನ್ನ ನಾವು ಕೇಳಲೇಬೇಕು. ಎಸ್, ಕಾನೂನು ಹೇಳಿದ್ರು ಕೂಡ ಕ್ಷಮೆಯ ವಿಚಾರವನ್ನೇ ಹೇಳಿರೋದಲ್ಲಿ ಅವರು ಕ್ಷಮೆ ಕೇಳಬೇಕು. ಒಂದು ವರ್ಡ್ ಅವ್ರು ಯೂಸ್ ಕ್ಷಮೆ ಕೇಳಿದ್ರೆ ಮಾತ್ರ. ಹಾ ಮೇಡಮ್, ಹೌದು. ಕ್ಷಮೆ ಕೇಳಿದ್ರೆ ಮಾತ್ರ ಅನಂತರ ನೀವು ಫಿಲ್ಮ್ ಚೇಂಬರ್ ಜೊತೆ ಮಾತುಕತೆಯನ್ನ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಜೂನ್ 10ಕ್ಕೆ ಇದೀಗ ವಿಚಾರಣೆಯನ್ನ ಮುಂದೂಡಿದೆ. ಅದೇ ಮೇಡಮ್ ಈಗ ಅವ್ರು ಬರ್ತಾರೆ ಅಥವಾ ಅವ್ರ ಕಡೆಯವ್ರು ಯಾರೋ ಬರ್ತಾರೆ, ಮನವೊಲಿಸುವ ಕೆಲಸ, ಸಂಧಾನದ ಕೆಲಸ. ಸಂಧಾನದ ಕೆಲಸ ಅಂದ್ರೆ ಈಗ ಕಾನೂನೇ ಅದ್ರಲ್ಲಿ ಒಂದು ಡೈರೆಕ್ಷನ್ ಕೊಟ್ಟಾದ್ಮೇಲೆ ಅದಕ್ಕೂ ಕೂಡ ಅವ್ರು ರೆಡಿ ಇರ್ಲಿಲ್ವಲ್ಲ ಮೇಡಮ್. ಹೌದು. ಈಗ ಮೊದಲು ಅವ್ರು ಅದಕ್ಕೂ ಕೂಡ ರೆಡಿ ಇರ್ಲಿಲ್ಲ. ಈಗ ಕಾನೂನು ಹೇಳಿದೆ ಮತ್ತೆ ಕೋರ್ಟ್ ಆದೇಶ ಆಗಿದೆ ಅಂದ್ಮೇಲೆ ಅವ್ರು ಬರ್ಲೇಬೇಕು, ಮಾತಾಡ್ಲೇಬೇಕು. ಸೊ ಏನಾಗುತ್ತೋ ಅದನ್ನ ನೋಡ್ಕೊಂಡು ಹ್ಯಾಂಡಲ್ ಮಾಡ್ಕೋಬೇಕಾಗ್ತದೆ. ಈಗ ವಿವೇಚನೆಯ ಪಾಠವನ್ನ ಕೂಡ ಮಾಡಿದೆ ಇಲ್ಲಿ ಕೋರ್ಟ್. ಇಂತಹ ವಿಚಾರಗಳು ಬಂದಂತಹ ವಿವೇಚನೆ ಬಹಳ ಮುಖ್ಯ ಅಂತ ಹೇಳಿ ಆ ವಿವೇಚನೆಯನ್ನು ಈಗಲಾದ್ರೂ ಪ್ರದರ್ಶಿಸ್ತಾರಾ ಅನ್ನೋದೇ ಈಗಿರುವಂತಹ ಕುತೂಹಲ ಅಂತ. ಅದು ವಿವೇಚನೆ ವಿವೇಕಿಗಳಿಗೆ ಮಾತ್ರ ಇರುತ್ತೆ ಮೇಡಮ್. ಅಂದ್ರೆ ಅವಿವೇಕದ ವರ್ತನೆ ನಡೆಯುತ್ತಲ್ಲ, ಅದು ಗೊತ್ತಿಲ್ಲದಂಗ ನಡೆದೋಗುತ್ತೆ. ಆದ್ರೆ ವಿವೇಚನೆಯಿಂದ ವರ್ತಿಸ್ಬೇಕಾದ್ದು ಅವ್ರ ಕರ್ತವ್ಯವಾಗಿತ್ತು. ಆಮೇಲೆ ಆದ್ರೂ ಕೂಡ ತುಂಬಾ ಸಮಯ ಇತ್ತು, ಬಹಳಷ್ಟು ಜನ ಅದು ಬೇಡಿಕೆಗಳು ಇತ್ತು, ಅವ್ರು ಕ್ಷಮೆ ಯಾಚನೆ ಮಾಡಿದ್ರೆ ಬಿಟ್ಬಿಡಿ ಅಂತ. ಬಟ್ ಇದು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಅವರ ದುರ್ವರ್ತನೆಯ ಮಾತುಕತೆಗಳು ಅವ್ರು ಕ್ಷಮೆ ಕೇಳಿದ್ರು ಕೂಡ ಬಿಡುಗಡೆ ಮಾಡಬಾರ್ದು ಅನ್ನೋ ಒಂದು ಹಂತಕ್ಕೆ ಬಂದು ತಲುಪಿಬಿಡ್ತು. ಅವರೇ ತರಿಸ್ಕೊಂಡಿದ್ದ, ಅವರೇ ಮಾಡ್ಕೊಂಡಿದ್ದ ಆ ರೀತಿಯಾಗಿ. ಅದೇ ಮೇಡಮ್, ಸ್ವಯಂಕೃತ ಅಪರಾಧ. ಇದಕ್ಕೆ ಯಾರು ಜವಾಬ್ದಾರರಾಗಲ್ಲ. ಇದೀಗ ಇಲ್ಲಿ ಫಿಲ್ಮ್ ಚೇಂಬರ್ ಒಂದು ಬದ್ಧತೆಯನ್ನು ತೋರಿಸಬೇಕಾಗತ್ತೆ ಅಂತ ಹೇಳಿ ಎಲ್ಲಾ ಕನ್ನಡಿಗರು ನೋಡ್ತಾ ಇದ್ದಾರೆ, ಏನ್ ತೆಗೆದುಕೊಳ್ತಾರೆ ನಿರ್ಧಾರ ಅಂತ ಹೇಳಿ ಅಂತ. ಡೆಫಿನೆಟ್ ಆಗಿ ಮೇಡಮ್, ಈಗ ಮೀಟಿಂಗ್ ನಡೀತಾ ಇದೆ, ಇಸಿ ಮೀಟಿಂಗ್ ನಡೀತಾ ಇದೆ, ಮುಗಿಸ್ಕೊಂಡು ನಾವು ಹ್ಯಾಂಡಲ್ ಮಾಡ್ತೀವಿ ಮೇಡಮ್. ಓಕೆ. ಈಗ ಪ್ರದರ್ಶಕರು, ವಿತರಕರು ಅವರೆಲ್ಲರೂ ಇದಾರ, ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ 3 ವಲಯದ ಕಾರ್ಯಕಾರಿ ಸಮಿತಿ ಮೇಡಮ್. 3 ವಲಯ ಪ್ರದರ್ಶಕರು, ನಿರ್ಮಾಪಕರು. ಹಾ, ಹೇಳಿ ಮೇಡಮ್. ಇಲ್ಲಿವರೆಗೂ ನೀವು ಕೋರ್ಟ್ನ ಒಂದು ನಿರ್ದೇಶನವನ್ನ ಗಮನಿಸ್ತಾ ಇದ್ರಿ, ಏನಾಗಬಹುದು ಅಂತ ಹೇಳಿ. ಹೌದು ಮೇಡಮ್, ನಾವು ಗಮನಿಸ್ತಾ ಇದ್ವಿ. ಹಾಗೇನೆ ಎರಡು ಪರ ವಿರೋಧಗಳು ಎರಡೂ ಇತ್ತು, ಮಾಡ್ಬೇಕು ಮಾಡಬಾರ್ದು. ಈಗ ಥಿಯೇಟರ್ಗಳು ಈಗ ಕೆಲವೊಂದ್ಸರಿ ಮುಚ್ಚುವಂತ ಪರಿಸ್ಥಿತಿಗಳು ಬಂದಿದ್ದಾವೆ. ಒಂದು ದೊಡ್ಡ ಸಿನಿಮಾ ಆಗೋಗ್ಬಿಟ್ಟಿದೆ, ಕ್ಷಮೆ ತಗೊಳ್ಳಿ ಅಂತ ಕೆಲವರು, ಇಲ್ಲ ಅವ್ರು ಕ್ಷಮೆ ಕೇಳಿದ್ರು ಕೂಡ ಸಿನಿಮಾ ಬಿಡುಗಡೆ ಮಾಡಬೇಡ್ರಿ ಅಂತ ಇನ್ನು ಕೆಲವರು. ಸೊ ಈಗ ಕಾನೂನಿನ ಅಂಗಳಕ್ಕೆ ಹೋದ ಮೇಲೆ ಕಾನೂನಿನ ಮಾತನ್ನ, ಆದೇಶವನ್ನ ಪಾಲನೆ ಮಾಡಬೇಕಾದ್ದು ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗುತ್ತಲ್ಲ. ಸೊ ಕಾನೂನು ಕೂಡ ಹೇಳೋದಷ್ಟೇ, ಕ್ಷಮೆಯನ್ನ ಕೇಳಿ ನೀವು, ಅಥವಾ 1 ವಾರಗಳ ಕಾಲ ನಿಮ್ಗೆ ಅವಕಾಶ ಇದೆ, ಇತ್ಯರ್ಥ ಮಾಡ್ಕೊಳ್ಳಿ, ಅಥವಾ ನೀವು ಅದನ್ನ ಸಂಧಾನ ಮಾಡ್ಕೊಳ್ತಿರೋ, ಕ್ಷಮೆಯನ್ನ ಕೇಳ್ತಿರೋ, ನಿಮ್ಗೆ ಬಿಟ್ಟಿದ್ದು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದೆ. ಸಂಧಾನದ ಪ್ರಶ್ನೆ ಇಲ್ಲ ಮೇಡಮ್. ಸಂಧಾನದ ಪ್ರಶ್ನೆ ಏನಾದ್ರೂ ಆದ್ರೆ ಯಾವ ಕನ್ನಡಿಗರು ಕೂಡ ಕ್ಷಮಿಸೋದಿಲ್ಲ ಇಲ್ಲಿ ಮೇಡಮ್. ಸಂಧಾನ ಮಾಡಿದ್ದೇ ನಿಜ ಮಾಡ್ಕೊಂಡ್ರೆ ಅದು ನಮ್ಮ ಕನ್ನಡ ಪರ ಹೋರಾಟಗಾರರು, ಮತ್ತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು, ಮತ್ತೆ ಎಲ್ಲ ಪಕ್ಷದ ನಾಯಕರುಗಳು, ಹಾಗೇನೆ ಎಲ್ಲ ಕನ್ನಡ ಪರ ಹೋರಾಟಗಾರರು, ಏನಿಲ್ಲ ಇದ್ರ ಎಲ್ಲರ ಭಾವನೆಗಳಿಗೆ ಧಕ್ಕೆ ಬಂದಂಗೆ ಆಗುತ್ತಲ್ಲ ಮೇಡಮ್. ನಿಜ. ಅವ್ರ ವಿಶ್ವಾಸಕ್ಕೆ ನಾವು ಪಾತ್ರರಾಗಲ್ವಲ್ಲ. ಹೌದು. ನಾವು ಸಂಧಾನ ಅಂದ್ರೆ ಏನೇನ್ ಮಾಡ್ಕೊಂಡ್ರು ಅನ್ನೋಂಥ ಭಾವನೆ ಯಾರಿಗಾದ್ರೂ ಬಂದ್ಬಿಡುತ್ತೆ. ಕರೆಕ್ಟ್. ಸೊ ಸಂಧಾನದ ಪ್ರಶ್ನೆ ಇಲ್ಲ ಮೇಡಮ್. ಏನಿದ್ರು ಕೋರ್ಟ್ ಆದೇಶ ಏನಿದೆ ಅದ್ರ ಪ್ರಕಾರ ಅವ್ರು ನಡ್ಕೋಬೇಕು ಮೇಡಮ್. ಎಸ್, ಈಗ 1 ವಾರದ ಬಳಿಕನೂ ಕೂಡ ಒಂದಷ್ಟು ಈಗ ಒಪೋಸ್ ಇದೆ, ಅಂದ್ರೆ ಬೇಡ, ಇನ್ನು ಮುಂದೆ ರಿಲೀಸ್ ಮಾಡೋದೇ ಬೇಡ ಅನ್ನುವಂತಹ ಒಂದು ಬೇಡಿಕೆಗಳು ಕೂಡ ನಿಮ್ಮ ಮಂಡಳಿಗೆ ಈಗ ಬಂದಿದೆ. ಡೆಫಿನೆಟ್ ಆಗಿ ಮೇಡಮ್. ಅವ್ರು ಕ್ಷಮೆ ಕೇಳಿದ್ರು ಕೂಡ ನೀವು ಬಿಡುಗಡೆ ಮಾಡಬೇಡಿ ಅನ್ನೋಂತ ಒಂದು ವಾತಾವರಣನೂ ಇದೆ. ಬಹಳಷ್ಟು ಜನ ಕನ್ನಡ ಪರ ಹೋರಾಟಗಾರರು, ಮತ್ತೆ ನಮ್ಮಲ್ಲೇ ಕೆಲವು ಇವರು, ಆಮೇಲೆ ಇನ್ನೆಷ್ಟೋ ಜನ ನಮ್ಮ ಪ್ರದರ್ಶಕರುಗಳು ಅವ್ರು ಹೇಳ್ತಾರೆ, ಅವ್ರು ಸಂಧಾನ ಅಲ್ಲ ರೀ, ಅವ್ರು ಸಾರಿ ಕೇಳಿದ್ರು ಕೂಡ ನಮ್ಮ ಥಿಯೇಟರ್ ನಾವು ಸಿನಿಮಾ ರಿಲೀಸ್ ಮಾಡ್ಕೊಳಲ್ಲ ಅಂತಾರೆ. ಅವ್ರು ಸಾರಿ ಕೇಳಲಿ, ನೀವು ಮಾಡಿ ರಿಲೀಸ್ ಮಾಡಿ, ನಾನ್ ಮಾಡಲ್ಲ,
ನಮ್ಮ ಪ್ರದರ್ಶಕರ ಸಂಘದ ಅಧ್ಯಕ್ಷರು ಹೇಳಿದ್ರು ಕೆ ವಿ ಚಂದ್ರಶೇಖರ್ ಅವರು. ಹ್ಮ್ ಅವ್ರು ಕ್ಷಮೆ ಕೇಳಿದ್ರು ಕೂಡ ನಾನು ಸಿನಿಮಾ ನನ್ಗೊಂದು ನೈತಿಕತೆ ಅನ್ನೋದಿದೆ. ಹ್ಮ್ ಆ ನೈತಿಕತೆ ಆಧಾರದ ಮೇಲೆ ನನ್ನ ಥಿಯೇಟರ್ ನನ್ನ ಸಿನಿಮಾ ಬಿಡುಗಡೆ ಮಾಡಲ್ಲ ಅಂತ. ಓಕೆ ಅದೇ ನೈತಿಕತೆ ಎಲ್ಲರಿಗೂ ಅನ್ನುವಂಥ ಆಶಯ ಕೂಡ ನಮ್ಮದು. ನೋಡೋಣ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮಲ್ ಹಾಸನ್ ಇದೀಗ ಕ್ಷಮೆಯನ್ನ ಕೇಳ್ತಾರ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಬಣಕಾರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.